ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಶುಕ್ರವಾರ ಬೆಳಬೆಳಗ್ಗೆನೇ ಸಖತ್ತಾಗಿ ಮಳೆ ಬರ್ತಾ ಇತ್ತು. ಬ್ರೇಕ್ಫಾಸ್ಟ್ಗೆ ನಾನು ಚಪಾತಿ ಮಾಡಿದ್ದೆ. ಅದೇ ಚಪಾತಿನೇ ರಿಶಾಂಕ್ಗೆ ಲಂಚ್ ಕೂಡ ಪ್ಯಾಕ್ ಮಾಡಿ ಕಳಿಸ್ತಾ ಇದ್ದೀನಿ. ರಿಶು ಹೋಗೋವರೆಗೂ ಸ್ವಲ್ಪ ಬ್ಯುಸಿನೇ ಇರ್ತೀನಿ. ಅವ್ನು ಹೋದಾದ್ಮೇಲೆ ತಿಂಡಿ ತಿನ್ಕೊಂಡು ಮೊಬೈಲ್ನ ನೋಡಿದೆ. ಮೀಶೋಯಿಂದ ಇವತ್ತು ನನಗೆ ಫಸ್ಟ್ ಆರ್ಡರ್ ಬಂದಿತ್ತು. ಇದರಲ್ಲಿ 3 ಕಲರ್ಸ್ ಇತ್ತು. ಗ್ರೀನ್ ಕಲರ್ನ ಆರ್ಡರ್ ಮಾಡ್ಕೊಂಡಿದ್ದಾರೆ ಮೀಶೋಯಿಂದ. ಲೇಬಲ್ ಡೌನ್ಲೋಡ್ ಮಾಡ್ಕೊಳ್ಳೋಣ ಅಂತ ಹೋದರೆ ಅದು ಆಗ್ತಾ ಇರಲಿಲ್ಲ. ನೆಕ್ಸ್ಟ್ ಡೇ ಡೌನ್ಲೋಡ್ ಮಾಡಿಕೊಂಡ್ರೆ ಬರುತ್ತೆ ಅಂತ ಹೇಳಿದ್ರು. ಸೊ ಅದನ್ನು ಅಲ್ಲೇ ಬಿಟ್ಟು ಕ್ಯಾಟ್ಲಾಗ್ಸ್ನ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಫೋಟೋಸ್ ಎಲ್ಲ ತೊಗೊಳ್ತಾ ಇದ್ದೀನಿ. ಈ ಸೀರೆ ಇದೆಯಲ್ಲ, ಇದು ಜ್ಯೋತಿಕಾ ಸೀರೆ ಅಂತೇಳಿ ತುಂಬಾ ಸಾಫ್ಟಾಗಿರುತ್ತೆ. ಹಾಗೆ ಗೋಲ್ಡ್ ಕಲರ್ ಇರೋದೆಲ್ಲ ಅಂಬಾನಿ ಸೀರೆ ಅಂತೇಳಿ. ಇದೆಲ್ಲದ್ರ ಪ್ರೈಸ್ ಸೇಮ್ ಇರುತ್ತೆ, ಜಸ್ಟ್ 700 ಅಷ್ಟೇ. ತುಂಬ ಜನ ಹೆಣ್ಮಕ್ಳುಗಳು DM ಮಾಡಿ ಕೇಳ್ತಾ ಇದ್ದೀರಾ, ನೀವು ಸೀರೆಗಳನ್ನೆಲ್ಲ ಎಲ್ಲಿಂದ ತರಿಸ್ಕೊಳ್ತೀರಾ, ನಾವು ಕೂಡ ಸೀರೆ ಬಿಸ್ನೆಸ್ ಮಾಡಬೇಕು ಅಂತ ಇದ್ದೀವಿ, ಬಜೆಟ್ ಎಷ್ಟಿರಬೇಕು ಅಂತ ಎಲ್ಲ ಕೇಳ್ತಾ ಇದ್ದೀರಾ. ಅದನ್ನು ನಾನು ಮೆಸೇಜಲ್ಲೇ ಎಕ್ಸ್ಪ್ಲೈನ್ ಮಾಡೋದಕ್ಕಾಗೋದಿಲ್ಲ. ಸೊ ನೆಕ್ಸ್ಟ್ ಯಾವಾಗಾದ್ರೂ ಫ್ರೀ ಇದ್ದಾಗ ನಾನು ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಇನ್ನು ಮಧ್ಯಾಹ್ನ ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಆಗಿರೋಂಥ ನೇತ್ರ ಕೂಡ ಬಂದು ಸ್ಯಾರಿನ ಪರ್ಚೇಸ್ ಮಾಡಿಕೊಂಡು ಆಲ್ ದ ಬೆಸ್ಟ್ ಹೇಳ್ಬಿಟ್ಟು ಹೋದರು. ನನಗೆ ಫ್ರೆಂಡ್ಸ್ಗಳು ಅಂತ ಇರೋದು ತುಂಬಾ ಕಡಿಮೆ. ಇರೋ ಅಂಥ ಫ್ರೆಂಡ್ಸ್ಗಳೆಲ್ಲ ಜೆನ್ಯೂನ್ ಫ್ರೆಂಡ್ಸ್ಗಳೇ. ಸೀರೆ ಅಂತೂ ತುಂಬಾ ಚೆನ್ನಾಗಿತ್ತು. ಈ ಪ್ಯಾಟ್ರನಲ್ಲಿ ಇದೇ ಲಾಸ್ಟ್ ಪೀಸ್. ಮತ್ತೇನಾದರೂ ಆರ್ಡರ್ ಬಂದರೆ ತರಿಸ್ಕೊಳ್ಬೇಕಾಗತ್ತೆ ನಾನು. ನನ್ನ ಮಗ ಮನೆಗೆ ಬಂದರೆ ಮುಗೀತು ಕತೆ. ಎಲ್ಲ ಕಡೆ ಅವನ ಬುಕ್ಸ್ಗಳು ಅದು ಇದು ಅವನ ಐಟಮ್ಸ್ಗಳೇ ಇರುತ್ತೆ. ಮೀಶೋ ಆರ್ಡರ್ದು ಲೇಬಲ್ ಇನ್ನೂ ಡೌನ್ಲೋಡ್ ಆಗಿರಲಿಲ್ಲ. ನೆಕ್ಸ್ಟ್ ಡೇ ಟ್ರೈ ಮಾಡಿ ಆಗುತ್ತೆ ಅಂತ ಹೇಳಿದರು. ಸೊ ಹಾಗಾಗಿ 12 ಗಂಟೆಗೇ ಚೆಕ್ ಮಾಡೋಣ ಅಂತೇಳಿ ಓಪನ್ ಮಾಡಿದೆ. ಅದ್ರ ಜೊತೆ ಇನ್ನೂ ಒಂದು ಆರ್ಡರ್ ಬಂದಿತ್ತು. ಎರಡೂ ಕೂಡ ಲೇಬಲ್ನ ಪ್ರಿಂಟೌಟ್ನ ತೆಗೆಸ್ಕೊಂಡು ಬೆಳಗ್ಗೆ ಎಲ್ಲ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ. ಮೀಶೋ ಬಾರ್ಕೋಡೆಡ್ ಕವರ್ಸ್ನ ಬುಕ್ ಮಾಡ್ಕೊಂಡಿದ್ದೆ. ಅದು ನಾಳೆ ಬರುತ್ತೆ ಅಂತೇಳಿ ತೋರಿಸ್ತಾ ಇತ್ತು. ನಾನು ಇವತ್ತೇ ಬೇಕು ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ. ಅದು ಬರುತ್ತೋ ಇಲ್ವೋ ಅಂತ ಹೇಳಿ ಮಾಮೂಲಿ ಕೊರಿಯರ್ ಕಳಿಸ್ತೀನಲ್ವ, ಅದರಲ್ಲೇ ಪ್ಯಾಕ್ ಮಾಡಿ ಇಡ್ತಾ ಇದ್ದೀನಿ. ಪ್ಯಾಕ್ ಮಾಡಿ ಸ್ವಲ್ಪ ಹೊತ್ತಿಗೆ ಮೀಶೋ ಕವರ್ಸ್ಗಳು ಕೂಡ ಬಂತು. ಸೊ ಅದನ್ನೆಲ್ಲ ತೆಗೆದುಬಿಟ್ಟು ಮೀಶೋ ಕವರಲ್ಲಿ ಪ್ಯಾಕ್ ಮಾಡ್ತಾ ಇದ್ದೀನಿ. ಬಾರ್ಕೋಡೆಡ್ ಕವರ್ಸಲ್ಲಿ ಪ್ಯಾಕ್ ಮಾಡಿರೋದ್ರಿಂದ ನಮ್ಮ ಪ್ರಾಡಕ್ಟ್ ಎಲ್ಲಿದೆ ಅಂತೇಳಿ ಈಸಿಯಾಗಿ ಟ್ರ್ಯಾಕ್ ಮಾಡ್ಕೋಬೋದು. ಹಾಗೆ ಕಳೆದೋಗೋದು ಆ ಥರ ಎಲ್ಲ ಏನೂ ಆಗೋದಿಲ್ಲ.